ದಳಸನೂರು ಸರ್ಕಾರಿ ಶಾಲೆಯಲ್ಲಿ ಗೌರವಾನ್ವಿತರು ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರ ಸಮಾಜ ಸೇವೆ, ತಂದೆ ತಾಯಿಯ ಆಶೀರ್ವಾದ ಮತ್ತು ಗುರುಗಳ ಸಮಸ್ತ ಜನತೆ ಹಾಗೂ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಕುಟುಂಬಗಳ ಪಕ್ಷಭೇದ ಮರೆತು ಎಲ್ಲ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸ ಸಮಾಜದಲ್ಲಿ ಮಾದರಿಯಾಗಬೇಕು ಎಂಬ ಚಿಂತಕರು ಡಾಕ್ಟರ್ ಅಂಬರೀಶ್ ಹುವಳ್ಳಿ ಈ ದಿನ ಸಾಕ್ಷಿಯಾಗಿರುವುದು ಜನರಲ್ಲಿ ಮಾತಾಗಿದೆ. ಈ ದಿನ ಗಣರಾಜ್ಯೋತ್ಸವದ ಪ್ರಯುಕ್ತ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಉಚಿತವಾಗಿ ನೀಡಿರುವುದು ಜನರ ಆಶೀರ್ವಾದ ಮರೆಯಲಾರದ ಈ ದಿನ ಶ್ಲಾಘನೀಯ ವಿಚಾರವಾಗಿದೆ. ಶಾಲಾ ಆವರಣದಲ್ಲಿ ಗೌರವಾನ್ವಿತ ರೈತ ಮುಖಂಡ ವೀರಭದ್ರಸ್ವಾಮಿ, ಸಕ್ರಿಯ ನಿಷ್ಠಾವಂತ ಜನರಲ್ಲಿ ಹೆಸರು ಪಡೆದ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ಯರವರು, ಸಮಾಜ ಸೇವೆ ಜನರಲ್ಲಿ ಹೆಸರು ಪಡೆದ ತಂದೆ ಹುವಳ್ಳಿ ಕೃಷ್ಣಪ್ಪ, ಈ ಭಾಗದ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ಡಿಎಂಸಿ ವರ್ಗ, ದಳಸನೂರು ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮರೆಯಲಾರದ ಮೆರುಗು ತಂದ ಈ ದಿನ ಸರ್ಕಾರಿ ಶಾಲೆ ಸಾಕ್ಷಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ದಳಸನೂರು ಗ್ರಾಮದ ಮುಖಂಡರು, ಗ್ರಾಮದ ಹಾಗೂ ಹಿರಿಯರು, ಜನಸಾಮಾನ್ಯರು ಪಕ್ಷಭೇದ ಮರೆತು ಎಲ್ಲ ಅಭಿಮಾನಿ ಜನಸಾಮಾನ್ಯರು, ಮುಗಿಲಹಳ್ಳಿ ಶಿವಪ್ಪ, ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ನರಸಿಂಹಪ್ಪ ಮತ್ತು ನಂಬಿಹಳ್ಳಿ ಗ್ರಾಮದ ದಿವಂಗತ ನಿವೃತ್ತ ಮುಖ್ಯ ಶಿಕ್ಷಕರು ಮುನಿಯಪ್ಪರವರ ಮಗ ನಾಗರಾಜ್ರವರು, ಕಲಾವಿದ ಸಂಗೀತ ಕೃಷ್ಣಪ್ಪ ಎಲ್ಲರೂ ಉಪಸ್ಥಿತರಿದ್ದು ಈ ದಿನ ಸಭೆಯಲ್ಲಿ ಗೌರವಾನ್ವಿತ ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರು, ಇನ್ಸ್ಪೆಕ್ಟರ್ ಶಿವಶಂಕರಾಚಾರ್ಯರವರು, ಶಿಕ್ಷಕ ವೃಂದದವರು ಗಣರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳ ಮುಂದಿನ ಸಮಾಜದಲ್ಲಿ ಪೀಳಿಗೆಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಸಮಾಜ ಸೇವೆ ಎಂಬುದು ನಮ್ಮ ಹಿರಿಯರ ಆಶೀರ್ವಾದ, ಎಲ್ಲ ಜನಸಾಮಾನ್ಯರ 24 ಗಂಟೆ ಸೇವೆ, ಎಲ್ಲ ಜನಸಾಮಾನ್ಯರು ನನಗೆ ಒಂದೇ ಎಂಬುದಾಗಿ ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರು ಸಭೆಯಲ್ಲಿ ಎಲ್ಲರಿಗೂ ಭರವಸೆ ನೀಡಿದರು. ಸಮಾಜ ಸೇವೆ ಮಾಡ್ತಾ ಇದೀವಿ. ಈ ಸಮಾಜ ಸೇವೆಯಲ್ಲಿ ಯಾವುದೇ ತರ ಜಾತಿ ಭೇದ ಭಾವ ಇಲ್ಲ, ರಾಜಕೀಯ ಇಲ್ಲ, ಇನ್ನೊಂದಿಲ್ಲ, ಪಕ್ಷಪಾತ ಯಾವುದೇ ತರ ರಾಜಕೀಯ ಇಲ್ದಿರ ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ಸಮಾಜ ಸೇವೆ ಮಾಡ್ತಾನೆ ಇರ್ತೀವಿ. ಇನ್ನು ಪ್ರತಿ ನಮ್ಮ ಕಸಬಾ ಹೋಬಳಿಯ ಎಲ್ಲಾ ಶಾಲೆಗಳಲ್ಲಿ ಟ್ರ್ಯಾಕ್ ಶೂಟ್ ಮತ್ತು ಲೇಖನ ಸಾಮಗ್ರಿಗಳು, ಪುಸ್ತಕಗಳು ಅವ್ರಿಗೆ ಯಾವ ತರ ಅನುಕೂಲ ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಶಿಕ್ಷಕರಿಂದ ನಮಗೆ ಒಂದು ಆಹ್ವಾನ ಬಂದ್ರೆ ನಾವು ಎಲ್ಲಾ ಕಡೆಗೂ ನಮ್ಮ ಕಸಬಾ ಹೋಬಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ ಎಲ್ಲೇ ಬೇಕಾದ್ರೂ ನಾವು ಮಕ್ಕಳಿಗೆ ಆಗುವಂತಹ ಯಾವ ತರ ಉಪಯೋಗ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಈ ಒಂದು ಶಾಲೆಯಲ್ಲಿ ಮುಖ್ಯವಾಗಿ ಏನಂದ್ರೆ SLC ಯಾರ್ಯಾರು ಓದ್ತಾ ಇದಾರ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ನಿಮಗೆ ಜೀವನದ ಮೊದಲನೇ ಮೆಟ್ಲು ಇದು. ಈ ಮೆಟ್ಲು ನೀವು ಸರಾಗವಾಗಿ ಹತ್ಕೊಂಡು ಒಳ್ಳೆ ಪರ್ಸೆಂಟೇಜ್ ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ತಂದು ಕೊಡ್ಬೇಕು ಅಂತ ಕೋರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಹುದ್ದೆಯನ್ನು ಅಲಂಕರಿಸಿ ಅಲ್ಲಿ ನೀವು ಇನ್ನ ಹೆಚ್ಚಿನ ದಿನಗಳಲ್ಲಿ ಮುಂದಿನ ಒಳ್ಳೆ ಹುದ್ದೆಗಳು ಅಲಂಕರಿಸಿದಾಗ ತುಂಬಾ ಫಸ್ಟ್ ಸಂತೋಷ ಪಡೋರು ಶಾಲೆ ಶಿಕ್ಷಕರು. ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ನೀವು ಆ ಒಂದು ಹುದ್ದೆಯಲ್ಲಿ ನಿಂತು ನೀವು ನಮಸ್ಕಾರ ಮೇಡಮ್ ಅವರೇ ಅಂತ ಒಂದು ನಮಸ್ಕಾರ ಮಾಡಿದಾಗ ಅವ್ರಿಗೆ ಆಗುವಂತ ಸಂತೋಷ ತಡೆಯಲಾರ್ದಷ್ಟು. ಇವತ್ತು ನಿಮ್ಮ ಒಂದು ಸ್ಟೇಜ್ ಬೆಳೆಸ್ಬೇಕಂದ್ರೆ ಮೊದಲನೇ ಗುರುನೇ ತಾಯಿ, ಎರಡನೇ ಗುರು ಬಂದು ಶಿಕ್ಷಕರು. ಆ ಶಿಕ್ಷಕರಿಗೆ ನೀವು ಒಳ್ಳೆ ಗೌರವ ತಂದುಕೊಟ್ಟು ಒಳ್ಳೆ ಒಂದು ಮಾರ್ಕ್ಸ್ ತಂದಾಗ ಅವ್ರಿಗೆ ಒಳ್ಳೆ ಗೌರವ ಸಿಗುತ್ತೆ. ನೀವು ಎಲ್ಲೋ ಹೋಗಿ ನಮಸ್ಕಾರ ಮೇಡಮ್ ಅಂದ್ರೆ ಗೌರವ ಬರಲ್ಲ. ಒಳ್ಳೆ ಮಾರ್ಕ್ಸ್ ತಂದ್ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಗೌರವ ತಂದ್ಕೊಟ್ಟಾಗ ಅವ್ರಿಗೆ ಆಗೋ ಸಂತೋಷನ ಹಿಡಿಲಾರ್ದಷ್ಟು ಇರ್ತದೆ. ನೀವು ಈ ಒಂದು ಟೈಮಲ್ಲಿ ಓದ್ಲಿಲ್ಲ ಅಂದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡು, ಆದ್ರೆ ತಿನ್ನೋದಕ್ಕೆ ಬರಲ್ಲ. ದುಡ್ಡು ಎಷ್ಟಿದ್ರೇನು ತಿನ್ನೋದು ಅನ್ನನೇ ತಿನ್ಬೇಕು. ಬಂಗಾರ ತಂದಿಟ್ರೆ ತಿಂತಾರ? ಯಾರು ತಿನ್ನಲ್ಲ. ಆದ್ರೆ ತಿನ್ನೋದಕ್ಕೆ ಅನ್ನನೇ ಬೇಕು. ನಾವು ಬದುಕಬೇಕಂದ್ರೆ, ಮುಂದಿನ ಜೀವನ ಸಾಗಿಸ್ಬೇಕಂದ್ರೆ ದುಡ್ಡು ಬೇಕು. ಅದೇ ತರ ನೀವು ಯಾವ ತರ ನಿಮ್ಮ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೋ ಅಷ್ಟು ನಿಮ್ಮ ಜೀವನಕ್ಕೆ ಸಂಪಾದನೆ ಮಾಡ್ಕೊಂಡು ನಿಮ್ಮಂತ ಮುಂದೆ ಪೀಳಿಗೆಗೆ ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಇವತ್ತು ನಮ್ಮ ಶ್ರೀನಿವಾಸ್ ಗೌಡ್ರು
ನೋಡಪ್ಪ ನೀನ್ ಬರೋದೇ ಇಲ್ಲ, ನಾನು ಯಾವಾಗೂ ಟ್ರ್ಯಾಕ್ ಶೂಟ್ ಕೊಡ್ಬೇಕು, ಮೇಡಮ್ ಅವ್ರು ಫೋನ್ ಮಾಡ್ತಾನೆ ಅವ್ರೆ, ನಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ನಮ್ಗೆ ಇವಾಗ ದುಡಿಮೆ ಮಾಡಬೇಕು. ನಾವು ದುಡಿಮೆ ಮಾಡಿದ್ರಲ್ಲಿ ನಿಮ್ಮಂತ ಮಕ್ಕಳಿಗೆ, ಶಾಲೆಗಳಿಗೆ ಒಂದಷ್ಟು ನಮಗೆ ಒಂದು ಕೊಟ್ರೆ ಸಮಾಧಾನ. ಅದೇ ತರ ನೀವು ಒಂದು ಒಳ್ಳೆ ಮನ ಬೆಳೆಸ್ಕೊಳ್ಳಿ, ಒಳ್ಳೆ ಫಲಿತಾಂಶ ತಗೊಂಡು ನಮ್ಮ ಕೋಲಾರ ಜಿಲ್ಲೆಗೆ ಫಸ್ಟ್ ಬರ್ತೀನಿ ಅಂತ ಯೋಚನೆ ಮಾಡಿದ್ರೆ ನೀವು ತಾಲೂಕು ಮಟ್ಟಕ್ಕಾದ್ರೂ ಬೆಳಿತೀರಾ. ಆದ್ರೆ ಕರ್ನಾಟಕಕ್ಕೆ ಫಸ್ಟ್ ಬರ್ಬೇಕಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಆದ್ರೂ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ. ನೀವು ಒಳ್ಳೆ ಫಲಿತಾಂಶ ತಗೊಳ್ಳಿ, ನಿಮ್ಮ ಶಿಕ್ಷಕರಿಗೆ, ತಂದೆ ತಾಯಿಗೆ ಒಳ್ಳೆ ಗೌರವ ತಂದ್ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್, ತಮ್ಮ ಒಂದು ಮಾತು ಹೇಳಿ. ತಾವು ಈ ಒಂದು ಅಂಬರೀಷಣ್ಣ ಅಂತ ಒಳ್ಳೆ ಹೆಸರು ಪಡೆದು ಈಗಾಗಲೇ ಈ ಸಮಾಜ ಸೇವೆ ಮಾಡ್ತಾ ಇದ್ದಾರಲ್ಲ, ಈ ಬಟ್ಟೆ ಆಗಲಿ ಇದು ಕೊಡ್ತಾ ಇದ್ದಾರಲ್ಲ, ಈ ದಳಸನೂರು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋದಾಗ ತಮ್ಮ ಇನ್ನೂ ಹೆಚ್ಚಿನ ರೀತಿ ಯಾವ ರೀತಿ ಸಹಕಾರ ಇರುತ್ತೆ? ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ಶಾಲೆಗಾಗಲಿ ಯಾವುದೇ ವಿದ್ಯಾರ್ಥಿಗಳಿಗೂ, ಈಗ ಒಂದು ಎಕ್ಸಾಂಪಲ್ ನಾನು ಇಲ್ಲಿರೋ ಶಿಕ್ಷಕರಿಗೆ ಹೇಳ್ತೀನಿ, ಯಾವುದೇ ಒಂದು ಸ್ಟೂಡೆಂಟು ಸರ್ ಈ ಥರ ಅವ್ರಿಗೆ ಕಾಲೇಜ್ ಫೀಸ್ ಬರ್ಸೋಕ್ಕಾಗ್ತಿಲ್ಲ, ಅವ್ರನ್ನ ನೀವು ದತ್ತು ಪಡೆದು ಓದಿಸ್ಕೊಳ್ಳಿ ಅಂದರೆ ಅವರು ಎಷ್ಟು ಓದ್ತಾರೋ ಅಲ್ಲಿವರೆಗೂ ಓದಿಸಂತ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಮತ್ತು ಯಾರಿಗಾದರೂ ಹಾಸ್ಪಿಟ್ಲ್ ವಿಚಾರ ಇದ್ದರೆ ಅವ್ರಿಗೆ ಏನಾದರೂ ಒಂದು ನಮ್ಮಿಂದ ಆದಂಥ ಸಹಾಯ ನಾವು ಮಾಡಿಕೊಡ್ತೀವಿ. ಮತ್ತು ಸರ್ಕಾರದಿಂದ ಏನಾದ ಬರುವಂಥ ನಿಧಿ ಇದ್ರೂ ಅದನ್ನು ನಾವು ತೆಗೆದುಕೊಟ್ಟು ಒಳ್ಳೆ ಮುಂದಿನ ಸಮಾಜ ಸೇವೆ ನಡೆಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಅಂತ ಶ್ರೀನಿವಾಸ ಗೌಡರು, ಮತ್ತು ವೀರಭದ್ರ ಸ್ವಾಮಿಯವರು, ರಾಮಕೃಷ್ಣ ಗೌಡರು, ಗೋಪಾಲ್ ರೆಡ್ಡಿ ಅವರು, ಮತ್ತು ವೀರಭದ್ರ ರೆಡ್ಡಿ ಅವರು, ಶಾಲಾ ಶಿಕ್ಷಕರಾದಂತಹ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಾದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕವೃಂದದವರು, ಮತ್ತು ಚಿರುನಹಳ್ಳಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕವೃಂದದವರು, ಮತ್ತು ನಂಬೇಳ್ಳಿ ಮುಖ್ಯ ಶಿಕ್ಷಕರಾದಂಥ ರಾಮಚಂದ್ರ ರೆಡ್ಡಿ ಅವರು, ಎಲ್ಲರಿಗೂ ಈ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸೇರಿರುವಂಥ ಪುಟ್ಟ ಮಕ್ಕಳು ಮತ್ತು ಚಿರುನಹಳ್ಳಿಯ ಚಿಕ್ಕ ಮಕ್ಕಳು ಇವತ್ತಿಲ್ಲಿ ಸೇರಿರೋದು ತುಂಬಾ ಸಂತೋಷಕರವಾದ ದಿನ ಅಂತ ಆಗಿದೆ. ಪೇಪರಲ್ಲಿ ನ್ಯೂಸಲ್ಲಿ ಬರೋ ಥರ ಇರಬೇಕು. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಗಣರಾಜ್ಯೋತ್ಸವನ ಯಾರಿಗೋಸ್ಕರ ಕೊಟ್ಟಿದ್ದಾರೆ? ಪ್ರಜಾಪ್ರಭುತ್ವ ನಮ್ಮದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂತಹದನ್ನ ನೀವು ಯಾರು ದುರುಪಯೋಗ ಮಾಡ್ಕೋಬೇಡಿ. ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಬೇರೆ ಯಾರ ಕೈಲಿಲ್ಲ. ನಮ್ಮ ಅಪ್ಪನಿರ್ತಾನೆ, ನೋಡ್ತಾನೆ ಬಿಡು. ನಮ್ಮ ತಂದೆ, ನಮ್ಮ ಮಾವನವನೇ, ನಮ್ಮ ಅಪ್ಪನವನೇ ಅಂದ್ರೆ ಯಾರು ಬರಲ್ಲ. ನಿಮ್ಮ ಜೀವನ ನಿಮ್ಮ ಕೈಲೇ ಐತೆ. ಅದನ್ನ ನೀವೇ ಬೆಳೆಸ್ಕೋಬೇಕು, ನೀವೇ ಉಳಿಸ್ಕೊಳ್ಬೇಕು. ಇನ್ನೊಂದೇನಂದ್ರೆ, ದುಡ್ಡು ಅನ್ನೋದು ಕೆಲ್ಸಕ್ಕಾಗ್ಲಿ ಇಲ್ಲ, ನೀವು ಉದ್ಯೋಗ ಮಾಡ್ಬೇಕಂತ ಹೋದ್ರು, ಯಾವುದೇ ಇಂಟರ್ವ್ಯೂ ಹೋದ್ರು ಫಸ್ಟ್ SLC ಮಾಡಿಸ್ಕೊಡ್ಕೊಡಪ್ಪ ಅಂತ. ಏನ್ ಪರ್ಸೆಂಟೇಜ್ ಇದೆ? ನಾವು ಓದ್ಬೇಕಾದಾಗ ಬಿಡ ನೋಡೋಣ, ಮುಂದೆ ನೋಡೋಣ ಅಂದಾಗ ನಾವು ಓದಿದ್ದು ಅಷ್ಟು ಮಾತ್ರದಲ್ಲಿ ಇದೆ. ಆದ್ರೆ ಆಗ ಇದೇ ತರ ನಮ್ಗೆ ಯಾರು ಟ್ರ್ಯಾಕ್ ಶೀಟ್ ಕೊಡೋರಿಲ್ಲ, ಒಂದು ಬುಕ್ ಕೊಡೋರಿಲ್ಲ, ಒಂದು ಪೆನ್ ಕೊಡೋರಿಲ್ಲ. ಆವಾಗ ನಾವು ಒಂದು ಪೆನ್ ಬೇಕು ಅಂದ್ರೆ ನಮಗ್ ಬರೋ ಕೂಲಿನೇ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ. ನಿನ್ ಪೆನ್ ಎಲ್ಲಿ ತಂದು ಕೊಡೋಣ ಅಂದ್ರೆ ಆ ಟೈಮಲ್ಲಿ ಓದ್ಬೇಕಾದಾಗ ತುಂಬಾ ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದೀವಿ. ಇವತ್ತು ನಾವು ಡಾಕ್ಟರೇಟ್ ಅವಾರ್ಡ್ ತಗೋಬೇಕು, ಅದು ಭಾರತ ಸರ್ಕಾರದಿಂದ ಡಾಕ್ಟರೇಟ್ ಅವಾರ್ಡ್ ತಗೊಂಡಿದ್ದೀನಿ ಅಂದ್ರೆ ನಿಮ್ಮಂತ ಪುಟ್ಟ ಮಕ್ಕಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಶಿಕ್ಷಕರ ಒಂದು ಆಶೀರ್ವಾದ, ಎಲ್ಲ ಆಶೀರ್ವಾದದಿಂದ ನಾವು ಇವತ್ತೊಂದು ತಕ್ಕ ಮಟ್ಟಿಗೆ ಬೆಳಗ ಬಂದಿದ್ದೀವಿ. ಅದೇ ತರ ನೀವು ಒಳ್ಳೆ ಓದಿನಲ್ಲಿ ಮುಂದೆ ಬಂದು ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ಈಗ ನೀವು ಬಹಳಷ್ಟು ಒಂದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಎಲ್ಲ ಯುವವೃಂದದವರಿಂದ
ಮತ್ತು ಕೋಟಿಗೆ ಬಂದವರಿಂದ ಭಗವಂತರನ್ನು ಎಲ್ಲರಿಂದಲೂ ಸಹ ಆಸಕ್ತಿಗಳನ್ನು ಸಲ್ಲಿಸ್ತಾ ವಂದನೆಗಳನ್ನು ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಕುಮಾರ Today is Republic Day. This is our national festival. I'm proud to be an Indian. I love my country. Thank you. Singing classic. Happy baby day. This is our national Republic Day. So beautiful. But thank you. आज 26 जनवरी है. हम भारत का गणतंत्र दिवस मना रहे हैं. आप सभी को गणतंत्र दिवस की हार्दिक शुभकामनाएं. थैंक यू. Ministers, teachers, parents and all my dear friends. My name is Srilata and we are all celebrating Republic Day. Every year on 26th January we celebrate this day to remember the history moment when the Constitution of India came into force in 1950. Republic Day reminds us of the great freedom fighters and leaders who worked hard for our nation. Mahatma Gandhi, Dr. B.R. Ambedkar, Bhagat Singh, Subhash Chandra Bose and many others sacrificed their comfort, live so that we can live in a free and peaceful country. We must always respect their struggle and follow their things. Thank you. Jai Hind, Jai Bharat. First standard. I am proud of my India. Thank you. I am studying in third standard. My country name is India. We celebrate Republic Day on 26th January. Very happy Republic Day. Thank you. Morning everyone. My name is Hanuman. Studying in third standard. Today we are celebrating Republic Day. This is our national tree called Banyan Tree. Thank you. Good morning everyone. My name is Ranjanavi. I am studying first standard. Today we are celebrating Republic Day in our school. It is great festival day. Thank you. Today is Republic Day. It is a symbol of unity. Unity is strength. Thank you. Today we are celebrating Republic Day in our school. Our India having protested and 8 union territories. All should be in unity. Thank you. My name is Vijayashree. I am class 3rd. Today is Republic Day. I am happy to introduce a great new Sardar Vallabhbhai Patel. He plays major role in teaching all the states and he called Sardar. Called thank you. My name is Satiya. I am studying in 3rd. I am glad to say Republic Day. This is our national anthem. I am proud to be an Indian. Thank you.
ಏನಂದ್ರೆ ಜನವರಿ 26 ರಿಪಬ್ಲಿಕ್ ಡೇ. ಇಲ್ಲಿ ಮಕ್ಕಳಿಗೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ನಾವು 26ನೇ ತಾರೀಕು ಆಚರಿಸಬೇಕು? ಯಾರು ಹೇಳ್ತೀರಪ್ಪ? ಗಣರಾಜ್ಯೋತ್ಸವ. ವೆರಿ ಗುಡ್. ಯಾಕೆ ಗಣರಾಜ್ಯೋತ್ಸವ ಯಾವತ್ತು ಬಂದಿದ್ದು? ವೆರಿ ನೈಸ್, ವೆರಿ ನೈಸ್. ಯಾಕೆ ಗಣರಾಜ್ಯೋತ್ಸವ ಮಾಡಿದ್ರು? ಯಾಕೆ ಗಣರಾಜ್ಯೋತ್ಸವ ಆಚರಿಸಿದ್ರು? ಒಟ್ಟಿಗಿರ್ಲಿ ಅಂತ. ಹೆಂಗ್ ಒಟ್ಟಿಗಿರ್ಬೇಕು ನಾವು? ಈ ನೆಲ ನೋಡ್ಕೊಂಡು ಹೇಳ್ತೀರಾ? ಅಲ್ಲಿ ಬುಕ್ ಇದೆಯಾ? ಏನಿದೆ ಅಲ್ಲಿ ನೆಲ? ಯಾಕೆ ಆ ದಿನ ನಾವು ಆಚರಿಸ್ಬೇಕು? ಅದಕ್ಕಿಂತ ಮೊದಲು ಯಾಕೆ ನಾವು ಆಚರಿಸ್ತಾ ಇಲ್ಲ? 77ನೇ ಗಣರಾಜ್ಯೋತ್ಸವ ಇವತ್ತಿಗೆ, ನಿಜನಾ? 77ನೇ ಗಣರಾಜ್ಯೋತ್ಸವ ನಾವೆಲ್ಲ ಆಚರಿಸ್ತಾ ಇದೀವಿ. ಇದು ನಮ್ಮ ಭಾಗ್ಯ, ನಾವು ಆಚರಿಸುವಂತದ್ದು. ಇದು ನಮ್ಮ ರಾಷ್ಟ್ರ ಹಬ್ಬ. ಈ ಒಂದು ಹಬ್ಬದ ಸಮಯದಲ್ಲಿ ಅಂಬರೀಶ್ ಅವರು ತಮಗೆ ಆ ಊರಿನ ಒಂದು ಅಭಿಮಾನ ಇಟ್ಕೊಂಡು ನಿಮಗೆಲ್ಲ ಕೂಡ ಬೇಕಾದಂತ ಪುಸ್ತಕಗಳು, ಪೆನ್ಸಿಲು ಮತ್ತೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಅವ್ರು ನಿಮ್ಮ ಪರವಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಮಕ್ಕಳ ಸಂಖ್ಯೆ ಕುಸಿತ. ಮೊದಲು ಈ ಶಾಲೆಯಲ್ಲಿ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಅಂದ್ರೆ ಕಡಿಮೆ ಅಂದ್ರೆ 55 ಜನ ಮಕ್ಕಳಿರ್ತಾ ಇದ್ರು. ಒಟ್ಟು 150, 200, 250 ಜನ ಮಕ್ಕಳಿರ್ತಾ ಇದ್ರು. ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 2,500-3 ಸಾವಿರ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚಿಬಿಟ್ಟಿದ್ದಾರೆ ಈಗಾಗಲೇ. ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಾಗರಿಕ ಜೊತೆಯಲ್ಲೇನೆ ಈ ಒಂದು ಕಾರ್ಯಕ್ರಮನ ಹಂಚ್ಕೊಂಡಿರೋದು ನನಗೂ ಸಂತೋಷ. ನನ್ನೊಬ್ಬ ಸ್ನೇಹಿತನ ಮಗನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಮುಂದಕ್ಕೆ ಬಂದ್ರೆ ಅಂತವ್ರಿಗೆ ನಮ್ಮ ಒಂದು ಸದಾ ಅವ್ರು ಏನೇ ಒಂದು ಒಳ್ಳೆ ಕೆಲಸ ಮಾಡ್ಲಿ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಇರ್ತದೆ, ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಏನು ನನ್ಗೆ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಕಳ್ಸಿಕೊಡ್ತಾರೆ. ಅಲ್ಲಿ ಎಲ್ಲ ಕುರಿ ದೊಂಬೆ ಇದ್ದಂಗೆ ಇರ್ತಾರೆ. ಒಂದು ರೂಮ್ ನಲ್ಲಿ 50 ಜನ ಮಕ್ಕಳು, 30 ಜನ ಮಕ್ಕಳನ್ನ ಹಾಕಿರ್ತಾರೆ. ಒಬ್ಬ ಶಾಲೆ ಟೀಚರ್ ಒಬ್ರು ಇರ್ತಾರೆ. 30 ಜನ ಮಕ್ಕಳಿಗೆ ಏನಂತ ಪಾಠ ಮಾಡ್ಕೊಡಕ್ಕೆ ಸಾಧ್ಯ ಅನ್ನೋದು ನಾಗರಿಕ ಬಂಧುಗಳು ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಒಳ್ಳೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರುಗಳು ಒಳ್ಳೆ ವಿದ್ಯಾವಂತರಿರ್ತಾರೆ, ಬುದ್ಧಿವಂತರಿರ್ತಾರೆ, ಒಳ್ಳೆ ಪಾಠ ಹೇಳ್ಕೊಡುವಂತ ಟೀಚರ್ಗಳು ಇರ್ತಾರೆ. ಅಂತ ಒಂದು ಸ್ಕೂಲ್ಗಳು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗಿ ಏನು ಪ್ರಯೋಜನ ಅನ್ನೋದು ನಾಗರಿಕ ಬಂಧುಗಳು. ಇಷ್ಟೊಂದು ವಿಶಾಲವಾದಂತ ಒಂದು ಕಟ್ಟಡಗಳು, ವಿಶಾಲವಾದಂತ ಒಂದು ಮೈದಾನ, ಇದೆಲ್ಲ ಬರ್ಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿರ್ಬೇಕು. ಈ ಊರಿನಲ್ಲಿ ಎಷ್ಟು ಜನನ ಎದುರು ಹಾಕೊಂಡು ಕೇಸ್ಗಳು ಹಾಕೊಂಡು ಆ ಕೋರ್ಟ್ಗಳಲ್ಲಿ ಓಡಾಡಿ ಆ ಗೋಪಾಲ ಕೃಷ್ಣ ಅವರು ಇವತ್ತಿನ ದಿವಸ ಈ ಮಟ್ಟಕ್ಕೆ ಇರ್ಬೇಕಂದ್ರೆ ಈ ಊರಿನಲ್ಲಿ ಎಷ್ಟು ಕಷ್ಟ ಪಟ್ಟು ಇದನ್ನ ಉಳಿಸ್ಕೊಂಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರೇ ಇದ್ರು. ಅವಾಗೂ ಸಹ ಈ ಒಂದು ಕೆರೆ ಇದ್ದಿದ್ದಂತ ಒಂದು ಸ್ಥಳನ ಈ ಆಟದ ಮೈದಾನಕ್ಕೆ ಶಾಲೆಗೆ ಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಅಮೆಂಡ್ಮೆಂಟ್ ಮಾಡಿ ಇದನ್ನ ಉಳಿಸ್ಕೊಟ್ಟಿರ್ತಕ್ಕಂಥ ಗೋಪಾಲ ಕೃಷ್ಣ ಅವರು. ಅದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಅದನ್ನ ನಾವು ಉಳಿಸ್ಕೊಳ್ಬೇಕಂದ್ರೆ ಊರೊಳಗೆ ಯಾರೇ ಆಗಿರ್ಲಿ, ಮುಖಂಡರು ಇರ್ಬೋದು, ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬಿಟ್ರೆ ನಾನು Making a great serving democratic republic, give the honor the Vidan of our leaders and sacrifices of freedom for the country. ಕಂಟ್ರೋಲ್ ಇಂದ ನಾವು ಪಡ್ಕೊಳ್ಬೇಕಾಗಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಬೇಕು. ಅವ್ರು ಕೊಟ್ಟಂತ ಒಂದು ಕಾನ್ಸ್ಟಿಟ್ಯೂಷನ್. ಇವತ್ತು ಕಾನೂನು ಅಥವಾ ಬೇರೆ ಯಾವ್ದಾದ್ರು ಹುಟ್ಟಿದೆ ಅಂದ್ರೆ ಆ ಕಾನ್ಸ್ಟಿಟ್ಯೂಷನ್ ಇಂದಾನೆ ಹುಟ್ಟಿದೆ. ಅದೇ ನಮ್ಗೆ ಬೇಸ್ ಮೂಲ. ಅವ್ರು ಕೊಟ್ಟಂತದ್ದ ಇದರಿಂದ ಇವತ್ತು ಒಂದು ಪಂಚಾಯತಿ ಇರ್ಬೋದು, MLA ಅವರು ಇರ್ಬೋದು, MP ಇರ್ಬೋದು, ಎಲ್ಲ ಎಲೆಕ್ಷನ್ ಮುಖಾಂತರ ಆಗ್ತದೆ. ಅವರಿಂದ ನಾವು ಆಚೆ ಬಂದ ನಂತರ ನಮ್ಮದೇ ಆದಂತ ಒಂದು ಚುನಾವಣೆಗಳಲ್ಲಿ ಭಾಗವಹಿಸಿ, ಪ್ರತಿಯೊಬ್ಬರು ಕೂಡ ಯಾರು ಬೇಕಾದ್ರೂ ಭಾಗವಹಿಸಿ
ಇವತ್ತು ಉನ್ನತ ಸ್ಥಾನಕ್ಕೆ, ರಾಷ್ಟ್ರಪತಿಗಳ ಸ್ಥಾನಕ್ಕೆ ಹೋಗಲು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಗಣರಾಜ್ಯೋತ್ಸವ. ನಬೇಳಿಂದ ಆಗಮಿಸಿದ್ದೇನೆ. ಮೊದಲರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಇದೀಗ ತಾನೇ ಮಾತಾಡಿದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶಿವರಾಚಾರ್ಯ ಅವರೇ ಹಾಗೂ ಪಕ್ಕದ ಗ್ರಾಮದ ಕೋಳಿಯಿಂದ ಬಂದು ಇದೇ ಗ್ರಾಮದಲ್ಲಿ ಇದೇ ಶಾಲೆಯಲ್ಲಿ ನನ್ನ ಜೊತೆ ಓದಿದಂತಹ ಆತ್ಮೀಯರಾದಂತಹ ಕೃಷ್ಣಪ್ಪನವರೇ ಹಾಗೂ ನಂಬೇಳಿ ಗ್ರಾಮದಿಂದ ಭಾಗವಹಿಸಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರಂತ ನರಸಿಂಹಣ್ಣವರೇ, ನಾಗರಾಜ್ ಅವರೇ, ಕೃಷ್ಣಪ್ಪನವರೇ, ಕಲಾವಿದರು ಕೃಷ್ಣಪ್ಪನವರೇ ಹಾಗೂ ಈ ಒಂದು ಗ್ರಾಮದಲ್ಲಿ ಹುಟ್ಟಿ ನಮ್ಮ ಜೊತೆಯಲ್ಲೇ ಇದೇ ಶಾಲೆಯಲ್ಲಿ ಓದಿ ರಾಜ್ಯ ರೈತ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ವೀರಭದ್ರ ಸ್ವಾಮಿ ಅವರೇ, ಈ ಶಾಲೆಯ SDMC ಅಧ್ಯಕ್ಷರಾಗಿ ಸತತವಾಗಿ ಶಾಲೆಯ ಸಂಪರ್ಕದಲ್ಲಿದ್ದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಸ್ನೇಹಿತರಾಗಿರುವಂತಹ ಪ್ಯಾರೇಜ್ ಅವರೇ ಹಾಗೂ ಇದೇ ಗ್ರಾಮದ ಹಿರಿಯರು, ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಿ ವಿದೇಶದಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಂತಹ ಗೋಪಾಲ್ ರೆಡ್ಡಿ ಅವರೇ, SDMC ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಆಯಿಷಾ ಬಾನೂರ್ ಅವರೇ, ಈ ಒಂದು ಕ್ಲಸ್ಟರ್ ನಲ್ಲಿ ಇತ್ತಂತ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ನೆರವೇರಲು ಈ ಕ್ಲಸ್ಟರ್ ಉಚ್ಚ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಸ್ನೇಹಿತರಾಗಿರುವಂತಹ ಚೆನ್ನಪ್ಪನವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಳಸೂರು ಗ್ರಾಮಸ್ಥರೇ ಮತ್ತು ವಿಶೇಷವಾಗಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಫಲಾನುಭವಿಗಳಾಗಿರುವಂತಹ ಪಕ್ಕದ ಚಿರುಮೇಳಿ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ಹಾಗೂ ಈ ಕಾರ್ಯಕ್ರಮ ನೆರವೇರಿಸಲು ಇಲ್ಲಿ ಸಹಕಾರ ನೀಡಿ ಸ್ಥಳಾವಕಾಶವನ್ನು ಕೊಟ್ಟು ಎಲ್ಲವನ್ನು ಮಾಡಿರುವಂತಹ ಪ್ರೌಢಶಾಲೆ ಸಿಬ್ಬಂದಿ ವರ್ಗದವರೇ, ಮುಖ್ಯವಾಗಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂದ್ರೆ ಅಂಬರೀಶ್ವರ್ ನಮ್ಗೆ ಅಷ್ಟು ಪರಿಚಯ ಇರಲಿಲ್ಲ, ಅವರು ನಮ್ಮ ಸ್ನೇಹಿತರು ಆಗಿರುವಂತಹ ಇದೇ ಗ್ರಾಮದ MPCS ಡೈರೆಕ್ಟರ್ ಆಗಿರುವಂತಹ DV ಶ್ರೀನಿವಾಸ ಗೌಡರವರೇ ಹಾಗೂ ಈ ಕಾರ್ಯಕ್ರಮದ ಈ ಒಂದು ಇರುವಂತಹ ಎಲ್ಲಾ ಮಕ್ಕಳಿಗೂ ಲೇಖನ ಸಾಮಗ್ರಿಗಳನ್ನ ಉಚಿತ ಸಮವಸ್ತ್ರ ಮತ್ತು ಟ್ರ್ಯಾಕ್ ಶೂಟ್ ವಿತರಣೆಗೆ ಕಾರಣೀಭೂತರಾಗಿರುವಂತಹ ಅಂಬರೀಶ್ ಅವರು. ವೀರಭದ್ರ ಸ್ವಾಮಿ ದಳಸೂರು ದೇವಸ್ಥಾನದ ಹತ್ರ ವಾರಕ್ಕೆ ಮತ್ತು ದೇವಸ್ಥಾನ ಕಾರ್ಯಗಳಿಗೆ ತನ್ನ ಕೈಲಾದ ಮಟ್ಟಿಗೆ ಧನ ಸಹಾಯವನ್ನ ಅನ್ನಸಂತರ್ಪಣೆಯನ್ನ ಕಾರ್ಯಕ್ರಮ ಮಾಡ್ತಾ ಇತ್ತು. ಆ ವಿಚಾರ ಗೊತ್ತಿತ್ತು. ಕೇಳಿದಾಗ ಖಂಡಿತವಾಗಿ ಒಪ್ಪಿಕೊಂಡ್ರು. ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ. MLA ಅವನ್ನೆಲ್ಲ ಕರೆಸಿ ಸುಮಾರು 500 ಜನಕ್ಕೆ ಊಟ ವ್ಯವಸ್ಥೆಯನ್ನು ಮಾಡಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ರು ಇಂತಹ ಮಹನೀಯರಾಗಿರುವಂತಹ ಅಂಬರೀಶ್ ಅವರು. ಅದಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಚಪ್ಪಾಳೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಒಂದ್ಸಾರಿ ಈ ಒಂದು ಶಾಲೆಯ ಸಹಶಿಕ್ಷೆ ಆಗಿರುವಂತಹ ಲಕ್ಷ್ಮಣದವರ ಒಂದು ಪ್ರಸ್ತಾಪ ಮಾಡಿದ್ರು. ಏನಣ್ಣ, ನೀವೆಲ್ಲ ಈ ಶಾಲೆಯಲ್ಲಿ ಓದಿದ್ದೀರ, ಅಂಬರೀಶ್ ಓದಿದಾರಂತೆ, ನೀವು ಮಾತಾಡಕ್ಕಾಗುತ್ತೆ ನೋಡಿ, ಇಲ್ಲೊಂದು ಟ್ರ್ಯಾಕ್ ಶೂಟ್ ವ್ಯವಸ್ಥೆ ಮಾಡಕ್ಕಾಗುತ್ತೆ ನೋಡಿ ಅಂತ. ಅಷ್ಟೊಳಗೆ ನಮ್ಮ ಚಿಂಬೇಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಮಾತಾಡ್ತಂತೆ. ಇಬ್ರು ಸೇರಿ ಮಾತಾಡಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಉತ್ತಮವಾದಂತಹ ದಿನ, ಗಣರಾಜ್ಯ ದಿನ, ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಲೇಖನ ಸಾಮಗ್ರಿಗಳನ್ನು ಮತ್ತು ಸಮವಸ್ತ್ರವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾನು ಶ್ರೀನಿವಾಸ ಗೌಡರಿಗೆ ಮತ್ತು ಅಂಬರೀಶ್ ಅವರಿಗೆ ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಓಕೆ. ನಾವೆಲ್ಲರೂ ಹೋಗ್ಬಿಟ್ಟ ಆಗ ನಾನು ಆ ಶಬ್ದ ಕೇಳಿಸಿಕೊಂಡು ಶಾಲೆಗೆ ಬಂದು ಕಸವನ್ನು ಗುಡಿಸುತ್ತಿರುವಾಗ ಮನೆ ಗೋಡೆಯ ಪಕ್ಕದಲ್ಲಿರುವ ಬೆಕ್ಕೊಂದು ಹೀಗೆ ಕಿರ್ಚುತ್ತಿತ್ತು. ಆಗ ನಾನು ಶಾಲೆಯಿಂದ ಮನೆಗೆ ಬಂದು ಹುಲ್ಲು ತರೋಣ ಎಂದು ತೋಟಕ್ಕೆ ಹೋಗುತ್ತಿರುವಾಗ ಬಯಲಿನಲ್ಲಿದ್ದ ಮೇಕೆಗಳು ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಹೊಲಕ್ಕೆ ಹೋಗಿ ಹುಲ್ಲು ಕೊಯ್ಯುತ್ತಿರುವಾಗ ಗಿಡದ ಮೇಲೆ ಕುಳಿತಿದ್ದ ಪಾರಿವಾಳವು ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಹುಲ್ಲು ತೆಗೆದುಕೊಂಡು ಬರುತ್ತಿರುವಾಗ ಮರದ ಮೇಲೆ ಕುಳಿತಿದ್ದ ಕೋಗಿಲೆ ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಸ್ವಲ್ಪ ಮುಂದೆ ಬಂದೆ. ಸಂಜೆ ಆಗುತ್ತಿರುವಾಗೆ ಸೊಳ್ಳೆಗಳ ಕಾಟವು ಹೀಗೆ ಹೆಚ್ಚಾದಂತೆ ಶಬ್ದವು ಹೀಗೆ ಹೆಚ್ಚಾಗುತ್ತಿತ್ತು. ಆಗ ನನಗೆ ಕಾಂಚನ ಸಿನಿಮಾ ನೆನಪಿಸಿಕೊಂಡು ಓಡೋಡಿ ಸ್ವಲ್ಪ ಮುಂದೆ ಬಂದೆ. ಆಗ ನನ್ನ ಹೃದಯದ ಮೇಲೆ ಕೈ ಇಟ್ಟಾಗ ಹೃದಯದ ಬಡಿತವು ಹೀಗಿತ್ತು. ಆಗ ಸ್ವಲ್ಪ ಮುಂದೆ ಬಂದೆ. ದಾರಿಯಲ್ಲಿ ಹೋಗುತ್ತಿದ್ದ ಆಟೋ ಒಂದು ಹೀಗೆ ಶಬ್ದ ಮಾಡುತ್ತಿತ್ತು. ಆ ಆಟೋನಲ್ಲಿ ಕುಳಿತಿದ್ದ ಅಜ್ಜಿಗೆ ಶಬ್ದ ಹೇಳುತ್ತಿದ್ದಳು, ಏನಪ್ಪ ಬೇಗ ಹೋಗಪ್ಪ, ನನ್ಗೆ ಬಸ್ ಟೈಮ್ ಆತದಿ, ನಾನು ಊರ್ಗ್ ಹೋಗ್ಬೇಕಪ್ಪ. ಆಗ ನಾನು ಹುಲ್ಲು ತೆಗೆದುಕೊಂಡು ಸ್ವಲ್ಪ ಮುಂದೆ ಬಂದೆ. ನಮ್ಮ ಅಣ್ಣನ ಗಾಡಿಯ ಮೇಲೆ ಕುಳಿತಿದ್ದ ನಾಯಿ ಮರಿ ಒಂದು ಹೀಗೆ ಶಬ್ದ ಮಾಡುತ್ತಿತ್ತು. ಆಗ ನಮ್ಮ ಅಣ್ಣನ ಗಾಡಿಯು ಹೀಗೆ ಶಬ್ದ ಮಾಡಿಕೊಂಡು ಹೋಗುತ್ತಿತ್ತು. ಆಗ ನಾನು ಮನೆಗೆ ಬಂದು ನೀರು ಕುಡಿಯೋಣ ಎಂದು ಅಡಿಗೆ ಮನೆಗೆ ಹೋಗುತ್ತಿರುವಾಗ ಬೀರುವಿನ ಪಕ್ಕದಲ್ಲಿದ್ದ ಇಲಿ ಒಂದು ಹೀಗೆ ಶಬ್ದ ಮಾಡುತ್ತಿತ್ತು. ಆಗ ಮರದ ಮೇಲೆ ಕುಳಿತಿದ್ದ ಗಿಳಿಯೊಂದು ಹೀಗೆ ಶಬ್ದ ಮಾಡುತ್ತಿತ್ತು. ಥ್ಯಾಂಕ್ ಯು. ಸ್ವತಃ ನಾನು ಅವ್ರ ಜೊತೆಯಲ್ಲೇನೆ ಈ ಒಂದು ಕಾರ್ಯಕ್ರಮನ ಹಂಚ್ಕೊಂಡಿರೋದು ನನಗೂ ಸಂತೋಷ. ಇಂದು ನನ್ನೊಬ್ಬ ಸ್ನೇಹಿತನ ಮಗನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡಕ್ ಮುಂದಕ್ಕೆ ಬಂದ್ರೆ ಅಂತವ್ರಿಗೆ ನಮ್ಮ ಒಂದು ಸದಾ ಅವ್ರು ಏನೇ ಒಂದು ಒಳ್ಳೆ ಕೆಲಸ ಮಾಡಲಿ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಇರ್ತದೆ, ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಏನು ನನಗೆ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಹೆಮ್ಮರವಾಗಿ ಬೆಳೆದು ಬಹಳಷ್ಟು ಈ ಒಂದು ನೆಕ್ಸ್ಟ್ ಬನ್ಮ ಬನ್ನಿ. ಓಕೆ ಸರ್, ಓಕೆ.